ತ್ರಿವರ್ಣ ನ್ಯೂಸ್ಗೆ ಸ್ವಾಗತ. ನಾನು BM ಹನೀಫ್. ಇದು ಹನಿ ಟ್ರ್ಯಾಕ್. ಪ್ರಚಲಿತ ವಿದ್ಯಮಾನಗಳ ಕುರಿತ ವಿಭಿನ್ನ ವಿಶ್ಲೇಷಣೆಗೆ ನಿಮಗೆ ಸ್ವಾಗತ. ಇವತ್ತಿನ ನಮ್ಮ ವಿಶ್ಲೇಷಣೆಯಲ್ಲಿ ನಾವು ಗಮನಿಸ್ತಾ ಇರುವಂತಹ ವಿಷಯ, ಗಾಜಾ ಪಟ್ಟಿಯಲ್ಲಿ ಮತ್ತೆ ಇಸ್ರೇಲ್ ಮತ್ತು ಪ್ಯಾಲೆಸ್ತೀನ್ ನಡುವಣ ಯುದ್ಧ ಪುನರಾರಂಭ ಆಗುತ್ತದೆಯೇ? ಅಂತಹ ಸೂಚನೆಗಳು ಈಗ ಕಂಡು ಬರ್ತಾ ಇದೆ. ಮಾರ್ಚ್ 1ಕ್ಕೆ ಸರಿಯಾಗಿ ಮೊದಲ ಒಪ್ಪಂದದ ಅವಧಿ ಮುಗಿದಿದೆ. ಎರಡನೇ ಹಂತದ ಒಪ್ಪಂದದ ಕುರಿತು ಮಾತುಕತೆ ಆರಂಭವಾಗಬೇಕಿತ್ತು. ಆದರೆ ಮಾತುಕತೆ ಆರಂಭವಾಗುವುದರ ಬದಲಿಗೆ ಬೇರೆ ಅಹಿತಕರ ವಿದ್ಯಮಾನಗಳು ಗಾಜಾ ಪಟ್ಟಿಯಲ್ಲಿ ನಡೀತಾ ಇದೆ. ಇಸ್ರೇಲ್ ಗಾಜಾ ಪಟ್ಟಿಗೆ ಬರ್ತಾ ಇದ್ದಂತಹ ಎಲ್ಲ ಮಾನವೀಯ ನೆರವುಗಳ ಟ್ರಕ್ಗಳನ್ನು ಗಡಿಯಲ್ಲಿ ತಡೆದು ನಿಲ್ಲಿಸಿದೆ. ಬಹಳ ಮುಖ್ಯವಾಗಿ ಈಜಿಪ್ಟ್ ಗಡಿಯಿಂದ ಬರ್ತಾ ಇರುವಂತಹ 100 ಟ್ರಕ್ಗಳು ಆಹಾರ, ಬಟ್ಟೆ ಮತ್ತು ವೈದ್ಯಕೀಯ ಸಲಕರಣೆಗಳು ಮತ್ತು ಔಷಧಿಗಳನ್ನು ತುಂಬಿಕೊಂಡು ಬರ್ತಾ ಇದ್ದಂತಹ ಟ್ರಕ್ಗಳನ್ನು ಅಲ್ಲಿಗೆ ತಡೆ ಹಿಡಿಯಲಾಗಿದೆ. ಮತ್ತು ಇನ್ನೊಂದು ಕಡೆ ಗಾಜಾ ಪಟ್ಟಿಯ ಕೆಲವು ಕಡೆಗಳಲ್ಲಿ ಇಸ್ರೇಲಿನ ಸೈನಿಕರು 4 ಪ್ಯಾಲೆಸ್ತೀನಿಯರನ್ನು ಕೊಂದು ಹಾಕಿದ್ದಾರೆ ಎನ್ನುವಂತಹ ಒಂದು ಸುದ್ದಿಯೂ ಕೂಡ ಇವತ್ತು ಬರ್ತಾ ಇದೆ. ಇದರ ಹಿನ್ನೆಲೆಯಲ್ಲಿ ಈಗ ಮತ್ತೆ ಗಾಜಾ ಪಟ್ಟಿಯಲ್ಲಿ ಇಸ್ರೇಲ್ ಮತ್ತು ಪ್ಯಾಲೆಸ್ತೀನ್ ನಡುವಣ ಯುದ್ಧ ಪೂರ್ಣ ಪ್ರಮಾಣದಲ್ಲಿ ಭುಗಿಲೇಳುವಂತಹ ಅಭಿಪ್ರಾಯ ಮತ್ತು ಅಪಾಯ ಕಂಡು ಬರ್ತಾ ಇದೆ. 1.5 ತಿಂಗಳ ಹಿಂದೆ ಏನು ಉಭಯ ದೇಶಗಳ ನಡುವೆ ಒಂದು ಕದನ ವಿರಾಮದ ಒಪ್ಪಂದ ಅಮೆರಿಕ, ಕತಾರ್, ಈಜಿಪ್ಟ್ ಮಧ್ಯಸ್ಥಿಕೆಯಲ್ಲಿ ನಡೆಯಿತು. ಅದರ ಪ್ರಕಾರ ಎಲ್ಲವೂ ವ್ಯವಸ್ಥಿತವಾಗಿ ಈವರೆಗೆ ನಡೀತಾ ಬಂದಿದೆ. ಒಂದು ಕಡೆಯಿಂದ ಇಸ್ರೇಲ್ ತನ್ನ ಜೈಲಿನಲ್ಲಿರುವಂತಹ ಪ್ಯಾಲೆಸ್ತೀನ್ ಕೈದಿಗಳನ್ನು ಬಿಡುಗಡೆ ಮಾಡ್ತಾ ಇದೆ. ಇನ್ನೊಂದು ಕಡೆಯಿಂದ ಹಮಾಸ್ ತನ್ನ ವಶದಲ್ಲಿರುವಂತಹ ಒತ್ತೆಯಾಳುಗಳನ್ನು, ಇಸ್ರೇಲಿನ ಒತ್ತೆಯಾಳುಗಳನ್ನು, ಅದರಲ್ಲಿ ಸೈನಿಕರಿದ್ದರು, ಅದೇ ರೀತಿ ಮಹಿಳೆಯರಿದ್ದರು, ಬೇರೆ ಬೇರೆ ನಾಗರಿಕರಿದ್ದರು, ಅವರನ್ನು ಕೂಡ ಬಿಡುಗಡೆ ಮಾಡ್ತಾ ಬಂದಿದೆ. ಎರಡೂ ಕಡೆಯಿಂದ ಒಪ್ಪಂದದ ಷರತ್ತುಗಳಿಗೆ ಅನುಗುಣವಾಗಿ ಈ ಬಿಡುಗಡೆ ನಡೀತಾ ಇತ್ತು. ಆಗ ನಡೆದಂತಹ ಒಪ್ಪಂದದ ಪ್ರಕಾರ ಎರಡನೇ ಹಂತದ ಒಪ್ಪಂದದ ಬಗ್ಗೆ 1ನೇ ತಾರೀಕಿನಲ್ಲಿ ಮತ್ತೆ ಚರ್ಚೆ ಶುರುವಾಗಬೇಕಾಗಿತ್ತು. ಆ ಚರ್ಚೆ ಶುರುವಾಗಿಲ್ಲ. ಆದರೆ ಅಮೆರಿಕ ಇನ್ನೊಂದು ಹೊಸ ಒಪ್ಪಂದದ ಷರತ್ತುಗಳನ್ನು ಪ್ಯಾಲೆಸ್ತೀನಿನ ಮುಂದಿಟ್ಟಿದೆ, ಹಮಾಸ್ನ ಮುಂದಿಟ್ಟಿದೆ. ಅದರ ಪ್ರಕಾರ ಈ ಕದನ ವಿರಾಮ ಇನ್ನೂ 50 ದಿನಗಳ ಕಾಲ ಮುಂದುವರಿಯಬೇಕು. ಯಾಕಂತ ಹೇಳಿದ್ರೆ ಈಗ ರಂಜಾನ್ ತಿಂಗಳು ಬಂದಿದೆ. ಉಪವಾಸದ ವ್ರತವನ್ನು ಪ್ಯಾಲೆಸ್ತೀನಿಯರು ಆಚರಿಸ್ತಾ ಇದ್ದಾರೆ. ಅದೇ ರೀತಿ ಈ ತಿಂಗಳ 24ರಂದು ಇಸ್ರೇಲಿನ ಬಹಳ ದೊಡ್ಡ ಪವಿತ್ರ ದಿನ ಎನ್ನುವಂಥ ಹಬ್ಬದ ಆಚರಣೆ ಇದೆ. ಈ ಹಿನ್ನೆಲೆಯಲ್ಲಿ ಯುದ್ಧ ವಿರಾಮ ಏನು, ಕದನ ವಿರಾಮ ತಾತ್ಕಾಲಿಕವಾಗಿ ಏನು ಒಪ್ಪಂದಕ್ಕೆ ಬರಲಾಗಿದೆ, ಅದನ್ನು ಇನ್ನೂ 50 ದಿನಗಳ ಕಾಲ ಮುಂದುವರಿಸಬೇಕು. ಮತ್ತು ಈ ಮುಂದುವರಿಕೆ ನಡೀತಾ ಇದ್ದ ಹಾಗೆ ಒತ್ತೆಯಾಳುಗಳ ಬಿಡುಗಡೆ ಮತ್ತು ಜೈಲಿನಲ್ಲಿರುವಂತಹ ಪ್ಯಾಲೆಸ್ತೀನಿಯರ ಬಿಡುಗಡೆ ಇದು ಕೂಡ ಮುಂದುವರಿಯಬೇಕು ಎನ್ನುವಂತಹ ಒಂದು ಪ್ರಸ್ತಾಪವನ್ನು ಅಮೆರಿಕ ಮುಂದಿಟ್ಟಿದೆ ಮತ್ತು ಆ ಪ್ರಸ್ತಾಪವನ್ನು ಇಸ್ರೇಲ್ ಒಪ್ಪಿಕೊಂಡಿದೆ. ಆದರೆ ಹಮಾಸ್ ಈ ಹೊಸ ಪ್ರಸ್ತಾವಕ್ಕೆ ಸಂಪೂರ್ಣವಾದಂತಹ ನಿರಾಕರಣೆಯನ್ನು ಮುಂದೊಡ್ಡಿದೆ ಮತ್ತು ಈ ಹೊಸ ಪ್ರಸ್ತಾಪವನ್ನು ಒಪ್ಪಿಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಹಳೆಯ ಒಪ್ಪಂದದ ಪ್ರಕಾರವೇ ನಾವು ಮಾರ್ಚ್ ತಿಂಗಳಲ್ಲಿ ಆರಂಭದಲ್ಲಿ ನಾವು ಎರಡನೇ ಹಂತದ ಮಾತುಕತೆಯನ್ನು ಆರಂಭಿಸಬೇಕಿದೆ. ಈ ಮಾತುಕತೆಯ ಷರತ್ತುಗಳು ನಾವು ಮೊದಲೇ ಒಪ್ಪಿಕೊಂಡ ಪ್ರಕಾರ, ಮೊದಲನೇದು ಒಂದು ಮಾನವೀಯ ನೆರವುಗಳು ಮುಂದುವರಿಕೆ ಆಗಬೇಕು. ಎರಡನೇದು ಇಸ್ರೇಲ್ನ ಸೈನ್ಯ ಏನು ಪ್ಯಾಲೆಸ್ತೀನ್ನ ಬೇರೆ ಬೇರೆ ಪ್ರದೇಶಗಳಲ್ಲಿ ಬೀಡು ಬಿಟ್ಟಿದೆ ಅದು ಹಿಂದಕ್ಕೆ ಹೋಗಬೇಕು. ಈ ಮಾತುಕತೆ ಮತ್ತು ಪರ್ಮನೆಂಟ್ ಆದಂತಹ ಒಂದು ಕದನ ವಿರಾಮ, ಶಾಶ್ವತವಾದಂತಹ ಕದನ ವಿರಾಮದ ಕುರಿತು ನಾವು ಮಾರ್ಚ್ 2ಕ್ಕೆ ಮಾತುಕತೆಯನ್ನು ಆರಂಭಿಸಬೇಕಿತ್ತು. ಹಾಗಾಗಿ ಇದರ ಪ್ರಕಾರವೇ, ನಮ್ಮ ಹಿಂದಿನ ಶೆಡ್ಯೂಲ್ ಪ್ರಕಾರವೇ ಎಲ್ಲವೂ ನಡೀಬೇಕು. ಈ ಹೊಸ ಪ್ರಸ್ತಾಪವನ್ನು ನಾನು ಒಪ್ಪಿಕೊಳ್ಳುವುದಿಲ್ಲ ಎಂಬುದಾಗಿ ಹಮಾಸ್ನ ಕಮಾಂಡರ್ಗಳು ಈಗಾಗಲೇ ಹೇಳಿದ್ದಾರೆ. ಮಾತ್ರವಲ್ಲ, ಇಸ್ರೇಲ್ ಹಳೆಯ ಒಪ್ಪಂದದ ಪ್ರಕಾರ ಮುಂದುವರಿಯಲಿಲ್ಲ ಎಂದಾದಲ್ಲಿ ತಮ್ಮ ವಶದಲ್ಲಿರುವಂತಹ ಒತ್ತೆಯಾಳುಗಳ ಪರಿಸ್ಥಿತಿ ಗಂಭೀರವಾಗಬಹುದು ಎನ್ನುವಂತಹ ಎಚ್ಚರಿಕೆಯನ್ನು ಕೂಡ ಹಮಾಸ್ ಸಂಘಟನೆಯವರು ನೀಡಿದ್ದಾರೆ. ಈ ಹಂತದಲ್ಲಿ ಇಸ್ರೇಲ್ ಮತ್ತು ಅಮೆರಿಕದ ಗೇಮ್ ಪ್ಲಾನ್ ಏನು? ಹಮಾಸ್ ಏಕೆ ಈ ಎರಡನೇ ಹಂತದ ಕದನ ವಿರಾಮ ವಿಸ್ತರಣೆಗೆ ಒಪ್ತಾ ಇಲ್ಲ ಎನ್ನುವುದು ಬಹಳ ಕುತೂಹಲಕಾರಿ. ಹಮಾಸ್ ಬಳಿ ಇವಾಗ 59 ಮಂದಿ ಇಸ್ರೇಲಿ ಒತ್ತೆಯಾಳುಗಳು ಇದ್ದಾರೆ ಎಂದು ನಂಬಲಾಗಿದೆ. ಆದರೆ ಈ 59 ಮಂದಿಯೂ ಜೀವಂತವಾಗಿದ್ದಾರೆಯೇ ಎನ್ನುವ ಪ್ರಶ್ನೆ ಎದ್ದಿದೆ. ಅದರ ಪ್ರಕಾರ, ಒಂದು ಮೂಲದ ಪ್ರಕಾರ ಈ 59 ಮಂದಿಯಲ್ಲಿ 24 ಮಂದಿ ಮಾತ್ರ ಜೀವಂತವಾಗಿದ್ದಾರೆ. ಉಳಿದವರು ಮೃತಪಟ್ಟಿದ್ದಾರೆ. ಅವರ ಶವಗಳು ಮಾತ್ರ ಹಮಾಸ್ ಬಳಿ ಇದೆ ಎನ್ನಲಾಗಿದೆ. ಈಗ ಅಮೆರಿಕ ಮತ್ತು ಇಸ್ರೇಲ್ ಮುಂದಿಟ್ಟಿರುವಂತಹ ಹೊಸ ಪ್ರಸ್ತಾಪದ ಪ್ರಕಾರ ಈ ತಾತ್ಕಾಲಿಕ ಕದನ ವಿರಾಮವನ್ನು ಇನ್ನೂ 50 ದಿನಗಳ ಕಾಲ ಮುಂದುವರಿಸಿದರೆ ಹಮಾಸ್ ಅವರ ಕೈಯಲ್ಲಿರುವಂತಹ ಎಲ್ಲ ಒತ್ತೆಯಾಳುಗಳ ಬಿಡುಗಡೆಯು ಸಂಪೂರ್ಣವಾಗುತ್ತದೆ ಎನ್ನುವುದು ಈಗ ಹಮಾಸ್ನ ಚಿಂತೆಯಾಗಿದೆ ಮತ್ತು ತಲೆನೋವಾಗಿದೆ.
ಹೀಗೆ ಎಲ್ಲರನ್ನ ಬಿಡುಗಡೆ ಮಾಡಿದರೆ ಮತ್ತೆ ಇಸ್ರೇಲ್ ಹೊಸದಾಗಿ ಯುದ್ಧವನ್ನು ಆರಂಭಿಸಿ ಇಡೀ ಪ್ಯಾಲೆಸ್ತೀನನ್ನು ತನ್ನ ವಶಕ್ಕೆ ತೆಗೆದುಕೊಳ್ಳುವಂತಹ, ಗಾಜಾವನ್ನು ಮತ್ತೆ ಪೂರ್ತಿಯಾಗಿ ತನ್ನ ವಶಕ್ಕೆ ತೆಗೆದುಕೊಳ್ಳುವಂತಹ ಯುದ್ಧಕ್ಕೆ ಕೈ ಹಾಕಬಹುದು ಎನ್ನುವಂತಹ ಭಯ ಹಮಾಸ್ ಮತ್ತು ಪ್ಯಾಲೆಸ್ತೀನ್ ಜನರಲ್ಲಿದೆ. ಈಗ ಏನು ಭಾನುವಾರ ಒಂದು ಉದ್ರಿಕ್ತ ಸ್ಥಿತಿ ಗಾಜಾದಲ್ಲಿ ನಿರ್ಮಾಣವಾಗಿದೆ, ಇಸ್ರೇಲಿ ಸೈನಿಕರು 4 ಮಂದಿ ಪ್ಯಾಲೆಸ್ತೀನಿಯರನ್ನ ಕೊಂದು ಹಾಕಿದ್ದಾರೆ ಎನ್ನುವಂತಹ ವರದಿ ಮತ್ತು ಪ್ಯಾಲೆಸ್ತೀನಿಗೆ ಮುಖ್ಯವಾಗಿ ಗಾಜಾ ಪಟ್ಟಿಗೆ ಹರಿದು ಬರ್ತಾ ಇದ್ದಂತಹ ಜಗತ್ತಿನ ಬೇರೆ ಬೇರೆ ದೇಶಗಳ ನೆರವು, ಅದು ಆಹಾರ ಇರಬಹುದು ಅಥವಾ ಬಟ್ಟೆ ಬರೆಗಳಿರ್ಬೋದು ಅಥವಾ ಔಷಧಿ ಸಾಮಗ್ರಿಗಳಿರ್ಬೋದು ಅಥವಾ ವೈದ್ಯಕೀಯ ಉಪಕರಣಗಳಿರ್ಬೋದು, ಇವೆಲ್ಲವೂ ಕೂಡ ಗಡಿಯಲ್ಲಿ ತಡೆ ಹಿಡಿದಿರೋದರಿಂದ ಈ ರಂಜಾನ್ ತಿಂಗಳಲ್ಲಿ ಪ್ಯಾಲೆಸ್ತೀನಿನ ಜನ ಮತ್ತೆ ಸಂಕಷ್ಟಕ್ಕೆ ಒಳಗಾಗ್ತಾರೆ ಎನ್ನುವಂತಹ ಒಂದು ಅಪಾಯ ಈಗ ತಲೆದೋರಿದೆ. ಈ ಮಧ್ಯೆ ಟ್ರಂಪ್ ಅವರಿಗೊಂದು ವಾರದ ಹಿಂದೆ 2 ವಾರದ ಹಿಂದೆ ಒಂದು ಹೇಳಿಕೆಯನ್ನು ಕೊಟ್ಟಿದ್ರು. ಗಾಜಾ ವಿಷಯಕ್ಕೆ ಸಂಬಂಧಿಸಿ ನನ್ನ ಹತ್ರ ಹೊಸ ಪ್ಲಾನ್ ಇದೆ, ಗಾಜಾದಲ್ಲಿರುವಂತಹ ಎಲ್ಲ ಪ್ಯಾಲೆಸ್ತೀನಿಯರನ್ನು ಕೂಡ ನೆರೆಯ ಜೋರ್ಡಾನಿಗೆ ಮತ್ತು ಈಜಿಪ್ಟ್ ದೇಶಕ್ಕೆ ವರ್ಗಾಯಿಸುವುದು, ಹಸ್ತಾಂತರಿಸುವುದು ಅಥವಾ ವಲಸೆ ಹೋಗುವಂತೆ ಮಾಡುವುದು, ಅಲ್ಲಿ ಅವರಿಗೆ ಪ್ರತ್ಯೇಕವಾದಂತಹ ವಸತಿ ವ್ಯವಸ್ಥೆಯನ್ನು ಮಾಡುವುದು ಮತ್ತು ಗಾಜಾದಲ್ಲಿ ಅಮೆರಿಕ ಆ ಗಾಜಾವನ್ನು ವಶಕ್ಕೆ ತೆಗೆದುಕೊಂಡು ಅಲ್ಲಿ ಬಹಳ ದೊಡ್ಡದಾದಂತಹ ಐಷಾರಾಮಿ ರೆಸಾರ್ಟ್ಗಳನ್ನು ನಿರ್ಮಿಸಿ, ಬಹಳ ದೊಡ್ಡ ದೊಡ್ಡ ಕಟ್ಟಡಗಳನ್ನು ನಿರ್ಮಿಸಿ ಅದನ್ನು ಜಗತ್ತಿನ ಪ್ರವಾಸೋದ್ಯಮದ ಹೊಸ ತಾಣವನ್ನಾಗಿ ಮಾಡುವುದು ಎಂಬುದಾಗಿ ಟ್ರಂಪ್ ಅವರು ಈಗಾಗಲೇ ನೀಡಿರುವಂತಹ ಹೇಳಿಕೆಯ ಹಿನ್ನೆಲೆಯಲ್ಲಿ ಈಗ ನಡೆದಿರುವಂತಹ ವಿದ್ಯಮಾನಗಳಿಗೆ ಮಹತ್ವ ಬಂದಿದೆ. ಎಲ್ಲವೂ ಕೂಡ ಮತ್ತೆ ಸ್ಕ್ವೇರ್ ಒನ್ನಿಗೆ ಪರಿಸ್ಥಿತಿ ಬರ್ತದೆ ಎನ್ನುವಂಥ ಅನುಮಾನಗಳನ್ನು ಹುಟ್ಟುಹಾಕಿದೆ. 2023 ಅಕ್ಟೋಬರ್ 7 ನಡೆದಂತಹ ವಿದ್ಯಮಾನ ಏನು ಹಮಾಸ್ನ 100 ಸೈನಿಕರು 100 ಯುದ್ಧವೀರರು ಹೋಗಿ ಇಸ್ರೇಲ್ನ ಮೇಲೆ ದಾಳಿ ಮಾಡಿ ಅಲ್ಲಿ ಸುಮಾರು 1200ಕ್ಕೂ ಹೆಚ್ಚು ಜನರನ್ನ ಕೊಲೆಗೈದಂತಹ ಘಟನೆ ನಡೆಯಿತು. ಆ ಪ್ರಕರಣದಲ್ಲಿ ಜೊತೆಗೆ ಸುಮಾರು 251 ಒತ್ತೆಯಾಳುಗಳನ್ನು, ಇಸ್ರೇಲ್ನ ಒತ್ತೆಯಾಳುಗಳನ್ನು ತಮ್ಮ ವಶಕ್ಕೆ ಪಡೆದುಕೊಂಡು ಏನು ಹಮಾಸ್ನ ಸೈನಿಕರು ವಾಪಸ್ ಬಂದಿದ್ರು. ಆ ನಂತರ ಬಹಳ ದೊಡ್ಡ ಯುದ್ಧ ಅಲ್ಲಿ ಆರಂಭವಾಯಿತು. ಇಸ್ರೇಲ್ ಸೇನೆ ವೈಮಾನಿಕವಾದಂತಹ ಹಾಗೂ ಭೂಸೇನೆಯ ದಾಳಿಯನ್ನು ಆರಂಭಿಸಿತು. ಆ ದಾಳಿಯಲ್ಲಿ ಪ್ಯಾಲೆಸ್ತೀನಿನ ಸುಮಾರು 48,000ಕ್ಕೂ ಹೆಚ್ಚು ಜನರು ಮೃತಪಟ್ಟರು. ಅದರಲ್ಲಿ ಗಾಜಾ ಪಟ್ಟಿ ಮತ್ತು ಬೇರೆ ಬೇರೆ ಪ್ರದೇಶಗಳಲ್ಲಿ ಇದ್ದಂತಹ ಪ್ಯಾಲೆಸ್ತೀನಿಯರು ಕಷ್ಟ ನಷ್ಟಕ್ಕೊಳಗಾದರು. ವೆಸ್ಟ್ ಬ್ಯಾಂಕ್ನಲ್ಲಿಯೂ ಕೂಡ ಸಾವಿರಾರು ಜನರು ಸಾವಿಗೀಡಾದರು. ಇಸ್ರೇಲ್ ಸತತವಾಗಿ ವೈಮಾನಿಕ ದಾಳಿಯನ್ನು ನಡೆಸಿತು. ಆದರೆ ಇಲ್ಲಿ ಗಮನಿಸಬೇಕಾದಂಥ ಸಂಗತಿ ಏನು ಹೇಳಿದರೆ, 1 ವರ್ಷ 3 ತಿಂಗಳ ಕಾಲ ಈ ಯುದ್ಧ ಏನು ನಡೆಯಿತು, ಇಸ್ರೇಲ್ ಸತತವಾಗಿ ರಾತ್ರಿ ಹಗಲು ಬಾಂಬಾರ್ಡ್ಮೆಂಟ್ ಮಾಡಿತು, ಕಟ್ಟಡಗಳನ್ನು ನೆಲಸಮ ಮಾಡಿತು, ಆಸ್ಪತ್ರೆಗಳನ್ನು, ಶಾಲೆಗಳನ್ನು ನೆಲಸಮ ಮಾಡಿತು. ಪ್ಯಾಲೆಸ್ತೀನಿನ ಜನರ ಬದುಕು ಮೂರಾಬಟ್ಟೆಯಾಗಿತ್ತು. ಅಷ್ಟರ ಹೊರತಾಗಿಯೂ ಕೂಡ ಹಮಾಸ್ ತನ್ನ ಕೈಯಲ್ಲಿ ಅಡಗಿಸಿಕೊಂಡಿದ್ದಂತಹ, ತನ್ನ ಅಡಗುತಾಣಗಳಲ್ಲಿ ಅಡಗಿಸಿಕೊಂಡಿದ್ದಂತಹ ಇಸ್ರೇಲ್ನ ಒತ್ತೆಯಾಳುಗಳನ್ನು ಬಿಡುಗಡೆ ಮಾಡಲಿಕ್ಕೆ ಆಗಿರಲಿಲ್ಲ. ಈಗ ಮತ್ತೆ ಯುದ್ಧ ಆರಂಭವಾದರೆ ಇದೇ ಪರಿಸ್ಥಿತಿ ಮುಂದುವರಿಯಲಿದೆ. ಹಮಾಸ್ ಮತ್ತೆ ತನ್ನ ಯುದ್ಧ ತಂತ್ರಗಳನ್ನು ಬಲಪಡಿಸಿಕೊಂಡು ಇಸ್ರೇಲ್ನ ಮೇಲೆ ದಾಳಿ ಮಾಡಲಿದೆ ಮತ್ತು ಇಸ್ರೇಲ್ನ ದಾಳಿಯನ್ನು ಸಮರ್ಥವಾಗಿ ಎದುರಿಸಲಿದೆ ಎನ್ನುವಂತಹ ಭಯ ಇದೆ. ಮತ್ತು ಈ ಘಟನೆ ಮುಂದುವರಿದು 3ನೇ ವಿಶ್ವ ಯುದ್ಧಕ್ಕೆ ಕೂಡ ಒಂದು ದಾರಿಯಾಗಬಹುದು ಎನ್ನುವಂತಹ ಭಯ ಜಗತ್ತಿನ ಶಾಂತಿ ಪ್ರಿಯರನ್ನು ಕಾಡ್ತಾ ಇದೆ. ಅದಕ್ಕೆ ವಿಶ್ವಸಂಸ್ಥೆ ಇವತ್ತು ಕಟುವಾಗಿ ಹೇಳಿದೆ, ಏನು ಗಾಜಾ ಪಟ್ಟಿಗೆ ಮಾನವೀಯ ನೆರವು ಹೋಗ್ತಾ ಇತ್ತು ಯುರೋಪಿಯನ್ ದೇಶಗಳಿಂದ ಮತ್ತು ಜಗತ್ತಿನ ಇತರ ದೇಶಗಳಿಂದ, ಔಷಧಿ, ಬಟ್ಟೆ ಬರೆ, ಆಹಾರ ಸಾಮಗ್ರಿಗಳು, ಇದನ್ನು ತಡೆದು ನಿಲ್ಲಿಸುವಂತಹ ಕೆಲಸವನ್ನು ಇಸ್ರೇಲ್ ಮಾಡಬಾರದಾಗಿತ್ತು. ಇಸ್ರೇಲ್ ಈ ಮೂಲಕ ಅಂತಾರಾಷ್ಟ್ರೀಯ ಕಾನೂನನ್ನು ಉಲ್ಲಂಘನೆ ಮಾಡಿದೆ, ಇದು ಸರಿಯಲ್ಲ ಎನ್ನುವಂತಹ ಮಾತನ್ನು ಹೇಳಿದೆ. ಈಜಿಪ್ಟ್ ಕೂಡ ಇದಕ್ಕೆ ಪ್ರತಿಕ್ರಿಯೆಯನ್ನು ವ್ಯಕ್ತಪಡಿಸಿ ಇಸ್ರೇಲ್ನ ಈ ಕ್ರಮ ಸರಿಯಲ್ಲ ಎನ್ನುವಂತಹ ಮಾತನ್ನು ಹೇಳಿದೆ. ಆದರೆ ಡೊನಾಲ್ಡ್ ಟ್ರಂಪ್ ಅವರ ಸಂಪೂರ್ಣ ಬೆಂಬಲ ಇರುವಂತಹ ಭರವಸೆಯಲ್ಲಿ ಇಸ್ರೇಲ್ ಮತ್ತೆ ಯುದ್ಧಕ್ಕೆ ಸಿದ್ಧವಾಗಿದೆ. ಇದು ಇವತ್ತಿನ ಹನಿ ಟ್ರ್ಯಾಕ್. ಮುಂದಿನ ಹನಿ ಟ್ರ್ಯಾಕ್ ಜೊತೆಗೆ ಮತ್ತೆ ಬರುತ್ತೇನೆ. ಅಲ್ಲಿಯವರೆಗೆ ಕಾಯ್ತಾ ಇರಿ. ಪ್ರತಿಯೊಬ್ಬರು ಕೂಡ ತ್ರಿವರ್ಣ ನ್ಯೂಸ್ಗೆ ಚಂದಾದಾರರಾಗಿ. ನಮಸ್ಕಾರ.